ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ದಕ್ಷಿಣ ಭಾರತದ ಫೇಮಸ್ ಬ್ರೇಕ್ಫಾಸ್ಟ್ಗಳಲ್ಲಿ ದೋಸೆ ಕೂಡ ಒಂದು. ಮನೆಯಲ್ಲಿ ಎಷ್ಟೇ ರುಚಿಯಾಗಿ ಮಾಡಿದರೂ ಹೋಟೆಲ್ಗಳಲ್ಲಿ ತಿನ್ನಲಿಕ್ಕೆ ಇಷ್ಟಪಡೋರೇ ಜಾಸ್ತಿ. ಹಾಗಾದರೆ ಇವತ್ತು ಹೋಟೆಲ್ನಲ್ಲಿ ಸಿಗುವ ರೀತಿಯಲ್ಲೇ ಅದಕ್ಕಿಂತಲೂ ಶುಚಿಯಲ್ಲಿ ಒಂದು ಕೈ ಮೇಲೆ ಇರುವ ಹಾಗೆ ಮನೆಯಲ್ಲೇ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಎಲ್ಲರೂ ಇಷ್ಟಪಡುವ ರವಾ ಆನಿಯನ್ ದೋಸೆ ತಯಾರಿಸೋಣ. ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ರವಾ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿ ಹುಡಿ ತಗೊಂಡಿದ್ದೇನೆ. ಅದರ ಅರ್ಧದಷ್ಟು ಅಂದರೆ ಅರ್ಧ ಕಪ್ಪಿನಷ್ಟು ಮೀಡಿಯಂ ರವೆ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪಿನಷ್ಟು ಗೋಧಿ ಹುಡಿ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರು ಹಾಕೊಳ್ಳೋಣ. ಮೊದಲೇ ಕಟ್ ಮಾಡಿ ಇಟ್ಟುಕೊಂಡಿದ್ದೆ 2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕೊಳ್ತೇನೆ. ಮೊದಲಿಗೆ 3 ಕಪ್ಪಿನಷ್ಟು ನೀರು ಹಾಕೊಳ್ತೇನೆ. ಮೆಜರ್ಮೆಂಟ್ ಕರೆಕ್ಟ್ ಇದ್ದರೆ ದೋಸೆ ಕ್ರಿಸ್ಪಿ ಆಗ್ತದೆ. ಹಾಗೆ ದೋಸೆ ಕಾವಲಿಗೆ ಅಂಟಿಕೊಳ್ಳೋ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ನಾನಿಲ್ಲಿ 3 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ. ದೋಸೆ ಜಾಸ್ತಿ ಬೇಕಾದರೆ ಎಲ್ಲವನ್ನು ಡಬಲ್ ಹಾಕೊಳ್ಳಿ. ಇನ್ನು ಇದಕ್ಕೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರವೆಯಿಂದ ಯಾವುದೇ ತಿಂಡಿ ಮಾಡುವುದಾದರೂ ಅದನ್ನು ಕಲಸಿದ ಮೇಲೆ ಮಿನಿಮಮ್ 15 ನಿಮಿಷದಷ್ಟು ಹೊತ್ತಾದರೂ ನೆನೆಸಿಡಬೇಕಾಗ್ತದೆ. ರವೆ ನೀರನ್ನು ಹೀರಿಕೊಂಡು ಹಿಟ್ಟು ದಪ್ಪ ಆಗುವ ಕಾರಣ ನಾನು ಇಲ್ಲಿ ಪುನಃ 1 ಕಪ್ಪಿನಷ್ಟು ನೀರು ಹಾಕೊಳ್ತೇನೆ. ಇದು ನೀರು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಇನ್ನು ಇದನ್ನು ನಾನು 15ರಿಂದ 20 ನಿಮಿಷ ಆದರೂ ಮುಚ್ಚಿಡ್ತೇನೆ. ಇನ್ನು 15 ನಿಮಿಷದ ನಂತರ ನಾನು ದೋಸೆ ಕಾವಲಿ ಬಿಸಿಗೆ ಇಟ್ಟಿದ್ದೇನೆ. ಕಾವಲಿ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿದ ನೀರುಳ್ಳಿಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಈರುಳ್ಳಿ ಕಟ್ ಮಾಡಿ ಬ್ಯಾಟರಿಗೆ ಮಿಕ್ಸ್ ಮಾಡುವ ಬದಲು ಈ ರೀತಿಯಾಗಿ ಕಾವಲಿಗೆ ಸ್ಪ್ರಿಂಕಲ್ ಮಾಡಿದರೆ ದೋಸೆ ಪ್ರತಿ ಬೈಟಲ್ಲೂ ನೀವು ಆನಿಯನ್ ಎಂಜಾಯ್ ಮಾಡ್ಬೋದು. ಫ್ಲೇಮ್ ಹೈಯಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ. ಇನ್ನು ಮೇಲ್ಗಡೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಬೇಯಲು ಬಿಡೋಣ. ಈ ಹಂತದಲ್ಲಿ ಫ್ಲೇಮ್ ಲೋದಿಂದ ಮೀಡಿಯಂ ನಡುವಲ್ಲೇ ಇರಲಿ, ಆಗ ದೋಸೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಈ ಟಿಪ್ಸನ್ನು ನಾನು ಟ್ರೈ ಕಲರ್ ದೋಸೆ ರೆಸಿಪಿಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದೇನೆ. ರವಾ ಆನಿಯನ್ ದೋಸೆ ಈಗ ಬೆಂದಿದೆ. ಇದನ್ನು ಈಗ ತೆಗೆದುಕೊಳ್ಳೋಣ. ಈ ದೋಸೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿಕೊಳ್ಳಿ. ಎಲ್ಲ ದೋಸೆಗಳನ್ನು ಇದೇ ರೀತಿಯಾಗಿ ರೆಡಿ ಮಾಡಿಕೊಳ್ಳೋಣ. ಇನ್ನು ನಾನು ಇದನ್ನು ಕಾಯಿ ಚಟ್ನಿ ಮತ್ತು ತೋವೆಯೊಂದಿಗೆ ಸರ್ವ್ ಮಾಡ್ತೇನೆ. ಗರಿಗರಿಯಾದ ರವಾ ಆನಿಯನ್ ದೋಸೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.